ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಿಕಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಮಶ್ರೂಮ್ನ ಎರಡು ರೀತಿಯಲ್ಲಿ ನಿಮಗೆ ಕ್ಲೀನ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ನಾನು ಇವತ್ತು ಒಂದು ಪ್ಯಾಕೆಟ್ ಮಶ್ರೂಮ್ ತಂದಿದ್ದೀನಿ. ಇದನ್ನು ನೀವು ತಂದು ಏನಾದರೂ ಒಂದು ದಿವಸ ಫ್ರಿಜ್ಜಲ್ಲಿ ಇಟ್ಟಿದ್ರೂ ಪರವಾಗಿಲ್ಲ. ಸೊ ಅದಕ್ಕೂ ಮೇಲೆ ಇಡೋಕ್ಕೆ ಹೋಗಬೇಡಿ, ಒಂದು ದಿವಸ ಆದ್ರೂ ಪರವಾಗಿಲ್ಲ. ನೋಡಿ, ಇವಾಗ ನಾನು ಯಾವ ರೀತಿ ಕ್ಲೀನ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಇದರಲ್ಲಿ ನಾನು ಎರಡು ಥರ ತೋರಿಸೋದ್ರಿಂದ ನಿಮಗೆ ಈಸಿ ಆಗಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಉಪ್ಪು ತೊಗೊಂಡಿದ್ದೀನಿ. ಸೊ ನಾರ್ಮಲ್ ಸಾಲ್ಟ್ ಉಪ್ಪು. ಈಗ ಇದನ್ನು ಮೇಲೆ ಹಾಕ್ಕೊಂಡು ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸೊ ಸ್ಕ್ರಬ್ ಥರ ಮಾಡ್ಕೋಬೇಕು. ಕೈ ಬೆರಳುಗಳಿಂದ ಈ ಥರ ಸ್ಕ್ರಬ್ ಥರ ಮಾಡಿದ್ರೆ ಮೇಲೆ ಏನಾದರೂ ಡಸ್ಟ್ ಇದ್ದರೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ಥರ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ನಾನು ಮಶ್ರೂಮ್ ರೆಸಿಪಿ ಮಾಡಿದಾಗ ಸೊ ನಾನು ಇದೇ ಥರನೇ ಮಾಡೋದು, ಮತ್ತು ಇನ್ನೊಂದು ಥರನೂ ತೋರಿಸ್ತೀನಿ, ಆ ಥರನೂ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ, ಯಾಕಂದರೆ ಒಂದು 2-3 ಥರ ನಿಮಗೆ ಈ ಕಟ್ಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ ಮಶ್ರೂಮ್ನ. ಸೊ ಮಶ್ರೂಮ್ ಅಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಇವಾಗ ಸ್ವಲ್ಪ ಬಿಸಿಲು ಟೈಮಲ್ಲಿ ಈ ಥರ ಒಂದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಬಿಸಿಲಿಗೆ ಇದು ಸ್ವಲ್ಪ ತಂಪು. ಸೊ ಹೀಟ್ ಬಾಡಿ ಇರೋರು ಆರಾಮಾಗಿ ಮಶ್ರೂಮ್ನ ತೊಗೊಬೋದು. ಈಗ ನೋಡಿ, ಉಪ್ಪಲ್ಲಿ ನಾನು ಅರ್ಧ ಭಾಗದಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಈಗ ನೀರಿಂದ ವಾಶ್ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನೀರಿನ ಬಣ್ಣ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ, ಒಂಥರ ಯೆಲ್ಲೋ ಕಲರ್ಗೆ ಚೇಂಜ್ ಆಗಿದೆ. ಸೊ ಈ ಮೆಥಡ್ ಇಷ್ಟೇ ಇದೆ, ಇದನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಯಾವಾಗೂ ರೆಗ್ಯುಲರಾಗಿ ಮಾಡೋ ಅಂಥದ್ದು ಇದು. ಸೊ ಇದು ಯಾವ ರೀತಿ ಅಂದರೆ, ಅಕಸ್ಮಾತ್ ನೀವು ತೊಗೊಬಂದು ಬೈ ಚಾನ್ಸ್ ಮರ್ತೋಗಿ ಒಂದು ದಿವಸಕ್ಕಿಂತ 2 ದಿವಸ ಎಕ್ಸ್ಟ್ರಾ ಫ್ರಿಜ್ಜಲ್ಲಿ ಇಟ್ಟರೆ ಸೊ ಈ ಥರ ಫಾಲೋ ಮಾಡಿ. ಸೊ ಅದು ಒಂದು ದಿವಸ ಇಟ್ಟರೆ ನಡೆಯುತ್ತೆ. 2 ದಿವಸ ಇಟ್ಟರೆ ಅಕಸ್ಮಾತ್ ಕಲರ್ ಪೂರ್ತಿ ಮಶ್ರೂಮ್ ಕಲರ್ ಚೇಂಜ್ ಆಗಿದ್ದರೆ ಈ ಥರ ಮೇಲೆ ಇರೋವಂಥ ಲೇಯರ್ನ ಸಿಪ್ಪೆನ ಈ ಥರ ಲೈಟಾಗಿ ತೆಗೆದ್ರೆ ಈಸಿಯಾಗಿ ಬರುತ್ತೆ. ತುಂಬಾ ಕ್ಲಿಯರಾಗಿ ನೀವು ಯಾವುದೇ ರೀತಿ ಉಪ್ಪಾಕಿ ತೊಳೆಯೋ ಅವಶ್ಯಕತೆಯೂ ಇಲ್ಲ. ಸೊ ಈ ಥರ ಕೂಡ ನೀವು ಫಾಲೋ ಮಾಡ್ಬೋದು, ತುಂಬಾ ಚೆನ್ನಾಗೂ ಇರುತ್ತೆ. ಸೊ ಇವಾಗ ನೋಡಿ, ಮೇಲೆ ಇರೋವಂಥ ಲೇಯರ್ನ ಈ ಥರ ಚಾಕುವಿಂದ ನಾನು ಸಿಪ್ಪೆ ಥರ ಬರುತ್ತೆ, ಈಸಿಯಾಗಿ ತೊಗೋಬೋದು. ಸೊ ನೋಡಿ, ಈ ಥರ ಕ್ಲಿಯರಾಗಿ ವೈಟಾಗಿ ಬರುತ್ತೆ. ಸೊ ಇವಾಗ ಮಶ್ರೂಮ್ 2 ಥರ ನಿಮಗೆ ಕ್ಲೀನ್ ಮಾಡೋದು ತೋರಿಸಿದ್ದೀನಿ. ಸೊ ಇದನ್ನು ಅಷ್ಟೇ ನೀರಲ್ಲಿ ಒಂದ್ಸರಿ ತೊಳೆದಿಟ್ಕೋಬೇಕು. ಈಗ ಇದನ್ನು ತೊಳೆದಿಟ್ಕೊತೀನಿ ನಾನು. ಸೊ ತೊಳೆದಿದ ಮೇಲೆ ಇದನ್ನು ಇಮಿಡಿಯೇಟ್ಲಿ ಮಾಡಬೇಕು. ಇದನ್ನು ತುಂಬ ಹೊತ್ತು ಬಿಡೋಕೆ ಹೋದರೆ ಕಲರ್ ಪೂರ್ತಿ ಚೇಂಜ್ ಆಗುತ್ತೆ. ಇದು ತೊಳೆಯುವಾಗ ಒಂಚೂರು ಉಪ್ಪು ಹಾಕ್ಕೊಂಡು ತೊಳ್ಕೊತೀನಿ. ಸೊ ಅಷ್ಟೇ, ಅದು ಕ್ಲೀನಾಗಿ ಮಶ್ರೂಮ್ ಕ್ಲೀನ್ ಆಗುತ್ತೆ. ಸೊ ನೀವೆಲ್ಲ ಥರ ರೆಸಿಪಿಗೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ 3 ಮೆಥಡಲ್ಲಿ ಕಟ್ ಮಾಡೋದು ತೋರಿಸ್ತೀನಿ. ಇದನ್ನು 4 ಭಾಗವಾಗಿ ಕಟ್ ಮಾಡ್ತೀನಿ, ರೌಂಡಾಗೂ ಕಟ್ ಮಾಡ್ತೀನಿ, ಮತ್ತು ಚಿಕ್ಕ ಚಿಕ್ಕದಾಗೂ ಕಟ್ ಮಾಡೋದು ತೋರಿಸ್ತೀನಿ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಇದೊಂದು ಟಿಪ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನೀವು ಕೂಡ ಈ ಥರ ಮಶ್ರೂಮ್ ತಂದಾಗ ಈ ಥರ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮಗೂ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ಕೆಲವೊಂದು ಡಿಫ್ರೆಂಟ್ ಕಿಚನ್ ಟಿಪ್ಸು, ಬ್ಯೂಟಿ ಟಿಪ್ಸು ಮತ್ತು ಕ್ರಾಫ್ಟ್ ಐಡಿಯಾಸ್ ಎಲ್ಲ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಹಾಗೆ ನಿಮಗೆ ಮಶ್ರೂಮ್ ರೆಸಿಪಿಗಳು ಬೇಕಂದರೆ ನಂದು ರೇಖಾ ಅಡುಗೆ ಚಾನಲ್ ಇದೆ, ನೀವು ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ, ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.